ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲಿ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಕುತ್ಕೊಂಡಿದ್ದೀರಿ ಕೃಷ್ಣಗಿರಿಯಲ್ಲಿ ಬಂದು. ಇನ್ನು ಊಟ ಎಲ್ಲ ಮಾಡಿದ್ದಾದಮೇಲೆ ನಾವು ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಎಲ್ಲ ಬಂದಿರೋದು. ಇನ್ನು ತಿಂದಿದ್ದಾದಮೇಲೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಆಯ್ತು ಸಮಾಧಾನ ಆಯ್ತು ಬುಜ್ಜಿ. ಊಟ ಬಂದು ಊಟಕ್ಕೆ ಅಂತ ಚಪಾತಿ ಮತ್ತು ರೈಸ್ನ ಆರ್ಡ್ರ್ ಮಾಡಿದ್ವಿ. ಊಟ ಅಂತೂ ತುಂಬಾ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಚಪಾತಿ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಏನಂದರೆ ಟೇಸ್ಟ್ ಅಂತೂ ಸೂಪರಾಗಿತ್ತು. ಇನ್ನು ಚಪಾತಿ ಜೊತೆಯಲ್ಲಿ ಗೋಬಿ ರೈಸ್ ಆರ್ಡ್ರ್ ಮಾಡಿದರು. ರೈಸ್ ಅಂದರೆ ನನಗಂತೂ ತುಂಬಾ ಇಷ್ಟ. ಎಲ್ಲೇ ಹೋಟ್ಲಿಗೆ ಹೋದರೂ ರೈಸ್ಗೋಸ್ಕರ ಜಗಳನೇ ಮಾಡಿ ರೈಸ್ ತರಿಸ್ಕೊಡೋವರೆಗೂ ಬಿಡೋದೇ ಇಲ್ಲ. ರೈಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ಆ ಹೋಟ್ಲಲ್ಲಿ ಅಜ್ಜಿ ಕೂಡ ಇಡಲ್ಲ. ಇನ್ನು ಊಟ ಎಲ್ಲ ತಿಂದಿದ್ದಾದಮೇಲೆ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿಂದ ತುಂಬ ಲಾಂಗ್ ಜರ್ನಿ ಆಗುತ್ತೆ. ಇನ್ನು ಅಲ್ಲಿ ಹೋಟ್ಲಲ್ಲಿ ಎಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾವು ಇಲ್ಲೇ ಅರ್ಧ ದಾರಿಯಲ್ಲೇ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಇನ್ನು ನಾವು ತಿರುವಣ್ಣಾಮಲೆಗೆ ರೀಚ್ ಆಗಿದ್ದಾಯಿತು. ಇಲ್ಲೇ ಅಲ್ಲಿ ಇರೋ ಗೋಪುರಗಳು ಇಷ್ಟು ದೂರಕ್ಕೆ ಕಾಣಿಸ್ತಾ ಇತ್ತು. ಇನ್ನೂ ಸುಮಾರು ಒಂದು 5 ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕು. ಇನ್ನು ಅಷ್ಟೊತ್ತಿಗಾಗಲೇ ಮಳೆ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆಯಲ್ಲಿ ಹೆಂಗೆ ಗಿರಿ ಪ್ರದರ್ಶನ ಹಾಕೋದು ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ನನಗಂತೂ. ಇನ್ನು ಅಂತೂ ನಾವು ಕೃಷ್ಣಗಿರಿಯಲ್ಲಿ ಕಾರ್ ಪಾರ್ಕ್ ಮಾಡಿಸಿ ನಾವು ಇಲ್ಲಿ ನಿಂತ್ಕೊಂಡಿದ್ದೀರಿ. ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು. ಹೋಗಿ ಫಸ್ಟು ದೀಪ ತಗೊಂಡು ಇಲ್ಲಿ ದೀಪ ಹಚ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ದೀಪ ತಗೊಂಡು ಬರೋಕ್ಕೆ ಸುಮಾರು 1.5 ಕಿಲೋಮೀಟ್ರ್ ಅಷ್ಟು ಮತ್ತೆ ನಾವು ಹಿಂದೆ ಬಂದಿದ್ದೀರಿ. ಇನ್ನು ಇಲ್ಲಿ ರಾಜಗೋಪುರ ಹತ್ರ ಸ್ಟಾರ್ಟ್ ಮಾಡಿ ಮತ್ತೆ ನಾವು ಅಲ್ಲೇ ಮತ್ತೆ ಬಂದು ರೀಚ್ ಆಗಬೇಕು. ಇಲ್ಲಿ ಸುಮಾರು 8 ಲಿಂಗಗಳಿದ್ದಾವೆ, ಬಟ್ ನನಗೆ ಅದು ಹೆಸರುಗಳು ಅಷ್ಟೊಂದು ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮು ಬಂದಿರೋದು ಈ ಥರ. ನಾವು ಬರೋಷ್ಟರಲ್ಲಿ ಮಳೆ ನಿಂತು ಫುಲ್ಲು ನೆಂದೋಗಿ ಎಲ್ಲ ರೋಡೆಲ್ಲ ಗಜಿಬಿಜಿ ಆಗೋಗ್ಬಿಟ್ಟಿತ್ತು. ಇನ್ನು ಇಲ್ಲಿ ತಿರುವಣ್ಣಾಮಲೆಗೆ ನಮ್ಮ ಮಾವ, ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಇನ್ನು ನಮ್ಮ ಮಾವ ಫ್ರೆಂಡ್ ಒಬ್ಬರು, ಇನ್ನು ನಮ್ಮ ತಮ್ಮ, ಇಷ್ಟು ಜನ ಬಂದಿರೋದು. ಇನ್ನು ದೇವಸ್ಥಾನ ರಾಜಗೋಪುರ ಹತ್ರ ರೀಚ್ ಆಗಿದ್ದೀವಿ. ನನ್ನ ಮಾವ ಅಂತ ಹೇಳಿದ್ರಲ್ಲ ಇವರೇ. ಇಷ್ಟು ಚಿಕ್ಕ ವಯಸ್ಸಿಗೆ ನಮಗೆ ಮಾವ ಆಗಬೇಕು. ಮಾವ ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ತಮ್ಮ. ಇನ್ನು ನಮ್ಮ ಅಪ್ಪಿ ಅಂದರೆ ಅವನು ನನಗಿಂತ 3 ತಿಂಗಳು ಚಿಕ್ಕವನು. ಬಟ್ ಏನಂದರೆ ಎಲ್ಲರಿಗೂ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ನಮ್ಮ ಅಣ್ಣ ಅಂತ ಹೇಳ್ಕೊತ ಇದ್ದೆ. ಇನ್ನು ಇವರು ನಮ್ಮ ಮಾವ ಅವ್ರ ಫ್ರೆಂಡು, ಅವ್ರ ಜೊತೇಲಿ ಬಂದಿರೋದು. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿರೋದು ನಮ್ಮ ಚಿಕ್ಕಮ್ಮ. ಏಜು ಚಿಕ್ಕದೆ, ಬಟ್ ವರ್ಷದಲ್ಲಿ ಎಲ್ಲರಿಗೂ ಆ ಥರ ಆಗ್ತಾರೆ ಅಷ್ಟೇ. ನಮ್ಮ ಮನೆಯವರಂತೂ ಮನೆಯಲ್ಲಿ ಕುಂಕುಮನೇ ಇಡಿಸ್ಕೊಳಲ್ಲ. ಇನ್ನು ಅಷ್ಟರಲ್ಲಿ ಅವ್ರು ಈ ಥರ ನಾಮ ಹಾಕ್ಸ್ಕೊಳೋದು ನೋಡಿಬಿಟ್ಟು ಇನ್ನು ಅದನ್ನು ಕ್ಯಾಪ್ಚರ್ ಮಾಡಲೇಬೇಕು ಅಂತೇಳಿ ನಾನಂತೂ ನಿಂತುಬಿಟ್ಟಿದ್ದೀನಿ. ಬಟ್ ಅವ್ರಿಗೆ ಏನಂದರೆ ಆ ಥರ ಎಲ್ಲ ನಂಬಿಕೆ ಇಲ್ಲ. ದೇವ್ರನ್ನ ನಂಬ್ತಾರೆ, ಬಟ್ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ನಮ್ಮ ಚಿಕ್ಕಪ್ಪ ಅಂತ ಹೇಳಿದ್ನಲ್ಲ ಇವರೇ. ತುಂಬ ಒಳ್ಳೆ ಪರ್ಸನ್ನು ಇವರು. ಇನ್ನು ಇಲ್ಲಿ ದೀಪಗಳು ಒಂದೊಂದು ದೀಪ ಒಂದೊಂದು ಥರ ಇಟ್ಟಿದ್ದಾರೆ. ಇನ್ನು ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ದೀಪ ತಗೊತಾ ಇದ್ದೀರಿ. ಈ ದೀಪನ ಹಚ್ಚಿ ಇನ್ನು ಅಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ದೀಪ ಹಚ್ಚಿದಂತೂ ಸ್ಟಾರ್ಟ್ ಮಾಡಿಬಿಟ್ವಿ. ಬಟ್ ಏನಂದರೆ ಅಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿರೋದ್ರಿಂದ ಅಲ್ಲಿ ಅವರು ಅದನ್ನೆಲ್ಲ ನಾನು ಹಚ್ಚಕ್ಕೆ ಬಿಡಲಿಲ್ಲ. ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇಲ್ಲಿ ಪರವಾಗಿಲ್ಲ, ನಾವು ಹಚ್ಚಿದ್ದು ಲೆಕ್ಕ ಅಷ್ಟೇ. ಇನ್ನು ಅದು ಬೆಳಗೋದು ಬಿಡೋದು ದೇವ್ರ ಇಚ್ಛೆ ಅಂತ ನಾನು ಅಂದ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಇನ್ನು ಅಲ್ಲಿಂದ ಹೊರಟು ಬಂದುಬಿಟ್ವಿ. ಆ್ಯಕ್ಚುಲಾಗಿ ಇಲ್ಲಿ ಒಂದು ಲಿಂಗ ದೇವಸ್ಥಾನ ಇದೆ, ಅಲ್ಲಿಂದನೇ ದೀಪ ಹಚ್ಚಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಹೇಳಿದ್ರು. ಅದರಿಂದಾಗಿಯೇ ಇಲ್ಲಿ ದೀಪ ಹಚ್ಚಿದ್ವಿ. ಬಟ್ ಇಲ್ಲೇನಂದರೆ ಯಾರಾದರೂ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಕ್ರೌಡೆಲ್ಲ ಮತ್ತು ಅಲ್ಲೇ ರೋಡಲ್ಲಿ ಎಲ್ಲ ಅಡ್ಡಗಟ್ಕೊಂಡು ಈ ಥರ ಜಾಸ್ತಿ ಜನ ಆಗಿಬಿಡ್ತಾರೆ ಅಂತೇಳಿ ಅವರು ಅದನ್ನು ಅಪೋಸ್ ಮಾಡಿದ್ರು. ಬಿಟ್ಟರೆ ಇನ್ನು ಆ ಥರ ದೇವ್ರ ಬಗ್ಗೆ ಯಾರು ಬೇಕು ಅಂತ ಯಾರು ಆ ಥರ ಮಾಡಲ್ಲ. ಜನ ಜಾಸ್ತಿ ಆಗಿ ಅಲ್ಲಿ ಮತ್ತೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವರು ಹಚ್ಚಕ್ಕೆ ಬಿಡಲಿಲ್ಲ ಅಷ್ಟೇ. ಅದು ಒಂದಷ್ಟೇ ಇಲ್ಲಿ ನನಗೆ ಬೇಜಾರಾಗಿದ್ದು ದೇವಸ್ಥಾನ ಹತ್ರ. ಇನ್ನು ನಾವಂತೂ ಇಲ್ಲಿ ದೇವ್ರನ್ನ ನಂಬಿ ಏನೋ ಒಂದು ಹರಕೆ ಮಾಡಿಕೊಂಡು ದೇವಸ್ಥಾನ ರೀಚ್ ಆಗಿದ್ದೀವಿ. ಇನ್ನು ಸ್ಟಾರ್ಟ್ ಮಾಡೇ ಬಿಟ್ವಿ ಓಡಾಡೋದನ್ನು. ಇಲ್ಲಿಂದ ಈ ದೇವಸ್ಥಾನ ಸುತ್ತು ಅಲ್ಲಿ ಎಲ್ಲ ಅವರು ಎಲ್ಲ ಆರಿಸ್ಬಿಟ್ರು ಅಂತೇಳಿ ಮತ್ತೆ ಇಲ್ಲಿ ಒಂದು ಹತ್ರ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇವರು. ಇನ್ನು ನಮ್ಮ ಮನೆಯವರಂತೂ ಏನೋ ಜಾಸ್ತಿ ಬೇಡ್ಕೊಂಡಿದ್ದಾರೆ, ಅವರು ಬೇಡಿದ್ದೆಲ್ಲ ನೆರವೇರಲಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡು ಇನ್ನು ನಮ್ಮ ಮನೆಯವ್ರ ಜೊತೆನೇ ನಡೀತಾ ಇದ್ದೀನಿ.
ಬಟ್ ಇಲ್ಲಿ ಏನಂದರೆ ನಾವು ಮನೆ ಹತ್ರ ಒಂದು ಸ್ವಲ್ಪ ದೂರ ಎಲ್ಲಾದರೂ ಹೋಗ್ಬೇಕಂದ್ರೂ ಚಪ್ಪಲಿ ಹಾಕ್ಕೊಂಡೇ ಹೋಗ್ತೀರಿ. ಬಟ್ ಈ ದೇವಸ್ಥಾನದಲ್ಲಿ ಎಲ್ಲರೂ ದೊಡ್ಡೋರಿಂದ ವಯಸ್ಸಾಗಿರೋರಿಂದ ಹಿಡಿದು ಸಣ್ಣ ಸಣ್ಣ ಮಕ್ಳುವರೆಗೂ ಯಾರೂ ಒಬ್ಬರು ಕೂಡ ಸ್ಲಿಪ್ಪರ್ ಹಾಕಿಲ್ಲ. ಅಷ್ಟು ಭಕ್ತಿಯಿಂದ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ದಾರೆ. ಮಳೆ ಬರ್ತಾಯಿದ್ರು ಕೂಡ ಇಲ್ಲಿ ಸ್ವಲ್ಪನೂ ಚಳಿ ಅನ್ನೋದೇ ಆಗ್ತಾಯಿಲ್ಲ. ನಾನಂತೂ ದೊಡ್ಡದಾಗಿ ಸ್ವೆಟ್ರೆಲ್ಲ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ಬಟ್ ಏನಂದರೆ ನನಗೆ ಸ್ವಲ್ಪ ಚಳಿ ಆದರೂ ತಡೆಯೋಕ್ಕಾಗಲ್ಲ, ಅದಕ್ಕೆ ಎಲ್ಲೋದ್ರೂ ಸ್ವೆಟ್ರ್ ಹಾಕೇ ಇರ್ತೀನಿ. ಇನ್ನು ಇಲ್ಲಿ ನಾವು ಸ್ಟಾರ್ಟ್ ಮಾಡೋಷ್ಟರಲ್ಲಿ ಈ ಥರ ಪೌರ್ಣಮಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ನಾವು ಬರೋ ದಾರಿದಲ್ಲಿ ಈ ಥರ ಹಸುಗಳು ತುಂಬಾ ಕಾಣಿಸ್ತಾ ಇದ್ವು. ನಾನು ಇದೊಂದು ಹಸುರು ಮಾತ್ರ ಕ್ಯಾಪ್ಚರ್ ಮಾಡಿದ್ದೆ. ಅಷ್ಟು ಲಿಂಗಗಳು ಇರೋ ಹತ್ರ ಎಲ್ಲ ಕಡೆನೂ ದೀಪ ಹಚ್ಚಿ ಮತ್ತು ಎಲ್ಲರೂ ಒಳಗಡೆ ಹೋಗಿ ದೇವರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗ್ತಾಯಿದ್ರು. ಇನ್ನು ಬರೋ ದಾರಿದಲ್ಲಿ ತುಂಬಾ ಜಿಂಕೆಗಳು ಇದ್ವು ಈ ರೋಡ್ ಹತ್ರ. ಇನ್ನು ತುಂಬ ಅಂದರೆ ಒಳಗಡೆಯಿಂದ ಜಾಸ್ತಿನೇ ಇದ್ವು ಮರಿಗಳು, ದೊಡ್ಡವು ಎಲ್ಲನೂ. ಇನ್ನು ಅದನ್ನೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಲೇಟ್ ಆಗಿಬಿಡುತ್ತಂತೇಳಿ ಇನ್ನು ಸ್ವಲ್ಪ ದೂರ ಹೋಗಿದ ತಕ್ಷಣ ಅಲ್ಲಿ ಒಂದು 2-3 ನಿಂತ್ಕೊಂಡಿರೋದು ಮಾತ್ರ ಕಾಣಿಸ್ತಾ ಇತ್ತು ಕ್ಯಾಮ್ರಾಗೆ. ಇಲ್ಲಿ ಫುಲ್ಲು ಕತ್ಲಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಲ್ಲಿ. ನಾನಂತೂ ಇಷ್ಟು ಹತ್ರದಿಂದ ಇದೇ ಫಸ್ಟ್ ಟೈಮು ಜಿಂಕೆನ ನೋಡಿರೋದು ಲೈವಲ್ಲಿ. ಇನ್ನು ಝೂಗೆಲ್ಲ ಹೋದವಾಗ ದೂರದಿಂದ ನೋಡಿದ್ದೀರಿ. ಇನ್ನು ಇಲ್ಲಿ ನಾನು ನಮ್ಮ ಚಿಕ್ಕಪ್ಪ ಸ್ವಲ್ಪ ಮುಂದ್ಗಡೆ ಹೋಗ್ತಾಯಿದ್ದೀರಿ. 1 ಕಿಲೋಮೀಟ್ರಷ್ಟು ದೂರ ಹೋಗ್ತಾಯಿದ್ರೆ ನಮ್ಮ ಮನೆಯವರು, ನಮ್ಮ ಮಾವ ಮತ್ತು ನಮ್ಮ ತಮ್ಮ 3 ಜನನೂ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಡೀತಾ ಇದ್ದಾರೆ. ಇನ್ನು ನಾವು ಸುಮಾರು ಈ ಥರ ಗಿರಿ ಪ್ರದಕ್ಷಿಣೆ ಹಾಕೋ ಸ್ಟಾರ್ಟ್ ಮಾಡಿ 1 ಗಂಟೆ ಆಗಿತ್ತು. ಇನ್ನು 1 ಗಂಟೆಯಿಂದ ನಡೀತಾನೇ ಇದ್ದೀವಿ. ಇವಾಗ ಟೈಮು ಸುಮಾರು 5 ಗಂಟೆ ಆಗಿಬಿಟ್ಟಿದೆ. ಅಷ್ಟರಲ್ಲಿ ನಮಗೆ ಈ ಥರ ಜ್ಯೋತಿ ಕಾಣಿಸ್ತು. ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲಿ ಕೂಡ ಜ್ಯೋತಿ ದಗದಗ ಅಂತ ಉರಿತಾಯಿತ್ತು. ಇನ್ನು ನಾನು ಅಂದ್ಕೊಂಡಿದ್ದು ನನಗೆ ನೆರವೇರ್ತು ಅನ್ನೋದೊಂದು ಸಮಾಧಾನ ಆಯಿತು. 1 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಅಲ್ಲೆಲ್ಲೋ ಒಂದು ಸರಿ ನಕ್ಷತ್ರ ನೋಡಿ, ನಕ್ಷತ್ರನ ಇದೇ ದೀಪ ಅಂತೆಲ್ಲ ಅಂದರು. ಬಟ್ ಅದು ನಕ್ಷತ್ರ. ಅದಾದಮೇಲೆ ನಮ್ಗೆ ಈ ಥರ ಜ್ಯೋತಿ ಕಾಣಿಸ್ತು. ಇದು ಕಾಣಿಸೋಷ್ಟರಲ್ಲಿ ಸುಮಾರು 5 ಗಂಟೆ ಆಗಿತ್ತು. ಇನ್ನೂ ಸ್ವಲ್ಪ ಮುಂದೆ ಬಂದಮೇಲೆ ಇನ್ನೂ ಒಂದು ಸರಿ ಕಾಣಿಸ್ತು. ಇನ್ನೂ ಡಬ್ಬಲ್ ಖುಷಿ ಆಗೋಯ್ತು. ನನಗಂತೂ ನಡೆದಿದ್ದೇ ಗೊತ್ತಾಗಿಲ್ಲ ಆ ಖುಷಿಗೆ. ಬಟ್ ಏನಂದರೆ ಕಾಲಲ್ಲೆಲ್ಲ ತುಂಬಾ ಬೊಬ್ಬೆ ಬಂದುಬಿಟ್ಟಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಈ ನನ್ನ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿ ಬಂದಾದ್ಮೇಲಿಂದ ನನಗೆ ಸ್ವಲ್ಪ ನೆಗೆಟಿವ್ ಎಲ್ಲ ಕಮ್ಮಿ ಆಗಿ ಸ್ವಲ್ಪ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಿದೆ. ಬಟ್ ದೇವ್ರನ್ನ ನೋಡಿ ಬಂದಿದ್ದಕ್ಕೆ ಆ ಥರ ಆಗ್ತಿದೆ ಅಂತಲ್ಲ, ನಾವು ಮನಸ್ಸಿಂದ ಯಾವ ಥರ ಅದನ್ನು ಮೂವ್ ಮಾಡ್ಕೊತೀರೋ ಅದೇ ಥರನೇ ನಮಗೆ ಅನಿಸುತ್ತೆ. ಇನ್ನು ಅದಾದಮೇಲೆ ಇಲ್ಲಿ ಲಾಸ್ಟು ನಾವು ಇನ್ನೊಂದು ಗಿರಿ ಪ್ರದಕ್ಷಿಣದಲ್ಲಿ ಇನ್ನೊಂದು ಲಿಂಗ ಹತ್ರ ರೀಚ್ ಆಗಬೇಕಾಗಿತ್ತು. ಈ ಲಿಂಗ ಹತ್ರ ಬಂದು ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು ದೀಪ ಹಚ್ಚೋಕ್ಕೆ ಅಂತ ನಮ್ಮ ಮನೆಯವರು ದೀಪ ತಗೊಂಡು ಬಂದಿದ್ದಾರೆ. ಇನ್ನು ನಾನಂತೂ ಮನೆಯಲ್ಲಿ ಚಾಲೆಂಜ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ, ನಿನಗಿಂತ ಫಸ್ಟಾಗಿ ನಡಿತೀನಿ ಅಂತೇಳಿ. ಬಟ್ ನಮ್ಮ ಮನೆಯವ್ರು ಇದು 2ನೇ ಸತಿ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗಲೇ ಅವ್ರ ಕೈಯಲ್ಲಿ ಅಷ್ಟೊಂದು ಆಗಿಲ್ಲ, ಸುಸ್ತಾಗಿಬಿಡ್ತು. ಇನ್ನು ನಿನ್ನ ಕೈಯಲ್ಲಿ ಆಗಲ್ಲ ಬಿಡು ಅಂತೇಳಿ ಎಲ್ಲ ಇದು ಮಾಡಿದ್ರು. ಇನ್ನು ಇವರೇ ನಮ್ಮ ಮಾವ, ಇನ್ನು ನಮ್ಮ ಅಪ್ಪಿ ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾನೆ ಓಡಾಡಿ. ಇನ್ನು ನಮ್ಮ ಮಾವನೂ ಅಷ್ಟೇ, ನಮ್ಮ ಮನೆಯವರು ಅಷ್ಟೇ ಎಲ್ಲ ತುಂಬ ಭಕ್ತಿಯಿಂದ ಇನ್ನೊಂದು ದೀಪ ತಗೊಂಡು ಬಂದಿದ್ದಾರೆ. ಲಾಸ್ಟಲ್ಲಿ ಹಚ್ಬಿಟ್ಟು ಪ್ರದಕ್ಷಿಣೆನ ಪೂರ್ತಿ ಮಾಡೋಣ ಅಂತ ಹೇಳಿ. ಇನ್ನು ಎಲ್ಲರೂ ಸುಮಾರು ಟಯರ್ಡ್ ಆಗಿಬಿಟ್ಟಿದ್ದಾರೆ ಬೆಳಗ್ಗೆ ಅಷ್ಟರಲ್ಲಿ. ಇವಾಗ ಸುಮಾರು ಒಂದು 5:30 ಆಗಿದೆ. ಇನ್ನು ರಾತ್ರಿ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಇಷ್ಟೊತ್ತವರೆಗೂ ನನಗಂತೂ ನಿದ್ದೆನೇ ಮರ್ತೋಗಿದ್ದೀನಿ ನಾನು ದೇವ್ರ ಭಕ್ತಿಯಲ್ಲಿ. ಇನ್ನು ನಾನು ಅಂದ್ಕೊಂಡಿದ್ದಂತೂ 100% ನೆರವೇರಬೇಕು ಅಂತ ಹೇಳಿ ನಾನಿಲ್ಲಿ ದೀಪನ ಹಚ್ತಾಯಿದ್ದೀನಿ. ಆ ಬಿಸಿಗೆ ಫುಲ್ಲು ಮುಖ ಎಲ್ಲ ಒಂಥರ ಹಬೆಗೆ ಎಲ್ಲ ಒಂಥರ ಜಾಸ್ತಿ ಸುಡೋ ಥರ ಆಗ್ತಾಯಿತ್ತು. ಬಟ್ ಆದರೂ ಸ್ವಲ್ಪ ಕಷ್ಟಪಟ್ಟು ಇದನ್ನು ಹಚ್ತಾಯಿದ್ದೀನಿ. ಇದೆಲ್ಲ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಇಷ್ಟು ದೂರ ಎಲ್ಲ ನಡೆದವಳಲ್ಲ, ನೈಟೆಲ್ಲ ನಿದ್ದೆ ಕೆಟ್ಟು ಈ ಥರ ಎಲ್ಲ ದೇವರಿಗೆ ಪೂಜೆ ಮಾಡಿದವಳಲ್ಲ. ಏನೋ ಮನೆಯಲ್ಲಿ ಏನು ಬೇಕೋ ಆ ಪೂಜೆಗೆ ಅದನ್ನು ಮಾಡ್ಕೊತಾ ಇದ್ರಿ ಅಷ್ಟೇ. ಇನ್ನು ಈ ಥರ ಸುತ್ತಾಡಿ ಎಲ್ಲ ಮಾಡ್ತಾಯಿರಲಿಲ್ಲ. ಬಟ್ ಇಲ್ಲಿ ಬಂದು ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ನಮ್ಮ ಮನೆಯವರು ಕಾರಣ. ಇನ್ನು ನಮ್ಮ ಮನೆಯವ್ರಿಗೋಸ್ಕರ, ನನ್ನ ಮಗನಿಗೋಸ್ಕರ, ಆಮೇಲೆ ನಮ್ಮ ಫ್ಯಾಮಿಲಿಗೋಸ್ಕರ ಅಂತ ಇನ್ನು ಇದನ್ನೆಲ್ಲ ನನ್ನ ಮಗನಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ಇನ್ನು ನಮ್ಮ ಮನೆಯಲ್ಲಿರೋ ಎಲ್ಲರಿಗೋಸ್ಕರನೂ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನಾನು ಈ ಥರ ಪ್ರದಕ್ಷಿಣೆ ಹಾಕಿದ್ದೀನಿ. ಎಲ್ಲರೂ ಅಷ್ಟೇ ಚೆನ್ನಾಗಿರಬೇಕು, ನಾವೊಬ್ಬರೇ ಚೆನ್ನಾಗಿರಬೇಕು ಅನ್ನೋದೆಲ್ಲ ಮೈಂಡಲ್ಲಿ.
ಯಾರೇ ಕಷ್ಟದಲ್ಲಿದ್ದರೂ ಎಲ್ಲರಿಗೂ ನಾವು ಎಲ್ಪ್ ಮಾಡೋ ಥರ ಇರಬೇಕು. ನಾವು ಎಲ್ಪ್ ಮಾಡಿದಾದಮೇಲೆ ನಮಗೆ ದೇವ್ರು ಯಾರನ್ನೋ ಒಬ್ಬರನ್ನ ಏನೇ ಕಷ್ಟದಲ್ಲಾಗಲಿ ಪಾರು ಮಾಡೋಕ್ಕೆ ಕಳಿಸ್ತಾನೆ ಅನ್ನೋದು ನನ್ನ ನಂಬಿಕೆ. ಬಟ್ ನಮ್ಮ ಮನೆಯವ್ರು ಅದು ತಪ್ಪು ಅಂತ ಹೇಳ್ತಾರೆ. ನಮ್ಗೆ ಯಾರಾದರೂ ಎಲ್ಪ್ ಮಾಡಿದರೆ ಮಾತ್ರ ನಾವು ಅವ್ರಿಗೆ ಇದು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದು ಯಾವ ಮಟ್ಟಿಗೆ ಕರೆಕ್ಟು ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ಲಾಸ್ಟಿಗೆ ನಾವು ರಾಜಗೋಪುರಕ್ಕೆ ಬಂದು ಕಂಪ್ಲೀಟ್ ಮಾಡ್ಕೊಂಡ್ವಿ. ಇನ್ನು ನಡೆಯೋಕ್ಕಂತೂ ತುಂಬಾ ಕಷ್ಟ ಆಗ್ತಾಯಿತ್ತು. ಇನ್ನು ಫೈನಲಾಗಿ ಕೌಂಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು, 4.5 ಅವರ್ ನಡೆದಿದ್ದೀರಿ. ಇನ್ನು ಸುಮಾರು ನಾವು 13.5 ಕಿಲೋಮೀಟ್ರ್, ಹತ್ರ 14 ಕಿಲೋಮೀಟರ್ ನಡೆದಿದ್ದೀರಿ. ಇನ್ನು ಈರಪ್ಪ ಸ್ಟೆಪ್ಸ್ ಅಂತೂ 17,611 ಸ್ಟೆಪ್ಸ್ ಇಟ್ಟಿದ್ದೀರಿ. ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇಟ್ಟಿದ್ದೀರಿ. ನಾವು ಹೊರಗಡೆ ಬರೋಷ್ಟರಲ್ಲಿ ಅದು ಆಲ್ಮೋಸ್ಟ್ 7 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಹೋಗ್ಬೇಕಾದ್ರೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನಿನ್ನು ನಿದ್ದೆ ಮಾಡಿಬಿಡ್ತೀನಿ ಅಂತೇಳಿ ಇದನ್ನೆಲ್ಲ ಒಂದೊಂದು ಕ್ಲಿಪ್ಪಾಗಿ ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಬಟ್ ಇವರೆಲ್ಲ ಆಲ್ರೆಡಿ ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ದಾರೆ. ನಾನು ಮಾತ್ರ ಈ ಥರ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ನೋಡಿದವ್ರಿಗೆಲ್ಲ ದೇವರ ಆಶೀರ್ವಾದ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೋರ್ಕೊತೀನಿ. ಇನ್ನು ನಾನಂತೂ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.